ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 24ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಏನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ಆ ಕರ್ತವ್ಯ ಯಾರಿಗೆ ಕೃತಜ್ಞತೆ ಹೇಳಬೇಕು ಮತ್ತು ಆ ಕರ್ತವ್ಯದಿಂದ ನಾವು ಯಾರಿಗೆ ಅರ್ಪಿಸಬೇಕು ಅನ್ನೋದೇ ಈ ಶ್ಲೋಕದ ಒಂದು ಸ್ವರೂಪ ಆಗಿರುತ್ತೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಒಂದು ಸ್ವರೂಪ ಅಂತ ಬಂದಾಗ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ ಕೆಲಸದಿಂದ ನಾವೇನೇನೆಲ್ಲ ಕಲಿತಾ ಇದ್ದೀವಿ, ಆ ಕೆಲಸದಿಂದ ನಮ್ಮ ಒಂದು ಹೊಂದಾಣಿಕೆಯಿಂದ ಯಾವ ರೀತಿ ಆ ಕೆಲಸವನ್ನು ಯಾರಿಗೆ ಅರ್ಪಿಸುತ್ತಾ ಇದ್ದೀವಿ ಅನ್ನೋದೇ ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗತ್ತೆ. ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ನಿರ್ದಿಷ್ಟ ಶ್ಲೋಕ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಒಂದು ದಿನನಿತ್ಯವಾಗಿ ನಾವು ಮಾಡೋ ಕರ್ತವ್ಯ ಬಗ್ಗೆ ನಾವು ಯಾವ ಥರ ಒಂದು ಅವಲಂಬಿತವಾಗಿ ಇರಬೇಕು ಮತ್ತು ಆ ಕರ್ತವ್ಯದಿಂದ ನಾವೇನೇನೆಲ್ಲ ಕಲಿಬೇಕು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ 24ನೇ ಶ್ಲೋಕ ಏನು ಹೇಳುತ್ತೆ ಆ ಶ್ಲೋಕದಿಂದ ನಾವು ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಒಂದು ಒಳ್ಳೆಯ ರೂಪದಿಂದ ಚರ್ಚಿಸೋಣ ಅನ್ನೋದೇ ಈ ಶ್ಲೋಕದ ಒಂದು ಸ್ವರೂಪ ಆಗಿರುತ್ತೆ. ಹಾಗಾಗಿ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ಲೋಕ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆಯ ನಿರ್ದಿಷ್ಟದ ಮಾತಾಗಿರುತ್ತೆ. ಬನ್ನಿ 24ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 24ನೇ ಶ್ಲೋಕ ಹೇಳುತ್ತೆ, ಬ್ರಹ್ಮಪರಣಂ ಬ್ರಹ್ಮ ಅರ್ಪಿಬಂ ಹಮಂ ಗೌನನ್ಯ ಬ್ರಹ್ಮಾಣ ಹುಮಂ ಹುತಂ ಬ್ರಹ್ಮ ವೈವತಾನಂ ಗರ್ಣತ್ವ್ಯಾಯಂ ಬ್ರಹ್ಮಕರ್ಮ ಸಮಾಧೀನಾಮಂ. ಇದರ ಅರ್ಥ, ಶ್ರೀಕೃಷ್ಣ ಪ್ರತಿಜ್ಞೆಯಲ್ಲಿ ಸಂಪೂರ್ಣವಾಗಿ ಮಂಗನಾದ ಮನುಷ್ಯನು ನಿಶ್ಚಯವಾಗಿಯೂ ಆ ಭಗವಂತದ ಮನ್ವನ್ನು ಸೇರುವನು, ಏಕೆಂದರೆ ಅವನು ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಪಿತನಾಗಿರುತ್ತಾನೆ. ಇಂತಹ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪರಿಣತಿಯು ಪರಪತ್ವವಾದದ್ದು ಮತ್ತು ಅಪರಣವು ಸ್ವಭಾವವಾದದ್ದು. ಸ್ವಭಾವವಾದದ್ದು ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಸ್ವಭಾವ ಆದದ್ದು ಅಂದರೆ ನೀ ಏನೇ ಒಂದು ಕರ್ತವ್ಯ ಮಾಡುವಾಗ ನಿನ್ನ ಸೇವೆ ಅಂತ ಅನ್ನಿಸು. ನಿನ್ನ ಕರ್ತವ್ಯದಿಂದ ನಿನಗೆ ಆ ಕರ್ತವ್ಯದಿಂದ ಒಳ್ಳೆ ನಿರ್ದಿಷ್ಟದ ಒಂದು ಜೀವನ ಕಟ್ಕೊಳ್ಳು ಅಂತ ಒಂದು ಒಳ್ಳೆಯ ರೀತಿಯಿಂದ ತಿಳಿಸ್ತಾ ಇದ್ದಾರೆ. ನಾವು ಏನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ಆ ಕರ್ತವ್ಯದಿಂದ ನಮ್ಗೆ ಏನು ಲಾಭ ಸಿಗುತ್ತೆ ಅಂತ ನಾವು ಮುಂದೆಚ್ಚರಿಕೆಯಿಂದ ಯೋಚನೆ ಮಾಡಿಬಿಡ್ತೀವಿ. ಅಂದರೆ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಆ ಕರ್ತವ್ಯ ಒಂದು ಸೇವೆ ಆಗಿರಬೇಕು, ಒಂದು ಸಾಧನ ಆಗಿರಬೇಕು, ಇಲ್ಲಾಂದರೆ ಒಂದು ಒಳ್ಳೆಯ ರೀತಿಯ ಕರ್ಮವಾಗಿರಬೇಕು ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಕೃಷ್ಣನ ಪ್ರತಿಜ್ಞೆಯಲ್ಲಿ ನಾವು ನಿರಂತರವಾಗಿ ಅಂದರೆ ಕೃಷ್ಣ ಒಂದು ಒಳ್ಳೆಯ ರೀತಿಯಿಂದ ಮಾಡಿ ಅದನ್ನು ಒಂದು ದೇವರ ರೀತಿಯಿಂದ ನೋಡ್ಕೊಳ್ಳಿ. ಅಂದರೆ ಈಗ ನಾವು ಏನೇನಾಗಲಿ ಒಂದು ಆಗಲಿ ಎಲ್ಲೇ ಆಗಲಿ ಹೋಗಿದ ಮೇಲೆ ಆ ಭಗವಂತನಿಗೆ ನಾವು ಪೂಜಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಆದರೆ ನಾವು ಯಾವ ಒಂದು ಕರ್ತವ್ಯ ಮಾಡ್ತೀವಿ ಆ ಕರ್ತವ್ಯ ಬಗ್ಗೆ ನಮಗೆ ಒಂದು ಒಳ್ಳೆಯ ಗೌರವ ಇರಬೇಕು, ಒಳ್ಳೆ ನಿರ್ದಿಷ್ಟದ ಒಂದು ಪ್ರೀತಿ ಇರಬೇಕು ಮತ್ತು ಆ ಕೆಲಸದಿಂದ ನಾವು ಒಂದು ಜೀವನವನ್ನು ಕಟ್ಕೊಳ್ತೀವಿ ಅಂದರೆ ಆ ಕೆಲಸದ ಬಗ್ಗೆ ನಮಗೆ ಅಭಿಮಾನ ಇರಬೇಕಾಗತ್ತೆ. ಹಾಗಾದರೆ ಮಾತ್ರ ನಮ್ಮ ಜೀವನದ ಒಂದು ಅರಿವು ಹೇಗೆ ಹೋಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ನಾವೇನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ನಮ್ಮ ನಿರ್ದಿಷ್ಟ ಜೀವನವನ್ನು ಮುಡುಪಾಗಿಡಬೇಕಾಗುತ್ತೆ. ಅಂದರೆ ನಾವೇನೇನಾಗಲಿ ಒಂದು ಕರ್ತವ್ಯ ಮಾಡ್ತಿದ್ದೀವಿ ಅಂದರೆ ಆ ಕರ್ತವ್ಯದಿಂದ ಏನೇನೆಲ್ಲ ಕಲ್ತಿದ್ವಿ, ಆ ಕರ್ತವ್ಯದಿಂದ ನಮ್ಮ ಜೀವನದ ಒಂದು ಅರಿವು ಹೇಗೆ ತಿಳ್ಕೊಂಡಿದ್ವಿ ಮತ್ತು ಆ ಕರ್ತವ್ಯ ಯಾರಿಗೆ ಅರ್ಪಿಸಬೇಕು ಅಂದರೆ ಭಗವಂತನ ಮೇಲೆ ನಾವು ಬಿಡಬೇಕಾಗತ್ತೆ. ಇವತ್ತು ಒಂದು ಆಫೀಸ್ ಕೆಲಸ ಆಗಲಿ, ಒಂದು ಓದಂತಾಗಲಿ, ಏನೇ ಒಂದು ಇತ್ಯಾದಿಗಳಾಗಲಿ ಅದನ್ನು ದೇವರಿಗೆ ಸಮಾನ ರೀತಿಯಿಂದ ನೋಡಿಕೊಂಡು ಹೋಗಬೇಕಾಗುತ್ತೆ. ನಾವೇನು ಮಾಡ್ತೀವಿ, ಆದ ಕೆಲಸನ ಏನು ಮಾಡಬೇಕು ಬಿಡು, ಅದೇನು ದೊಡ್ಡ ಅಂತ ನಾವು ಕೆಲಸಕ್ಕೆ ಒಂದು ಬೆಲೆ ಕೊಡ್ತೀವಿ. ಆದರೆ ಆ ಕೆಲಸದಿಂದ ನಮಗೆ ಏನೇನೆಲ್ಲ ಸಿಗುತ್ತೆ ಅಂತ ಅದು ಮಾತ್ರ ನಾವು ತಿಳ್ಕೊಂಡಿರಲ್ಲ. ಹಾಗಾಗಿ ನೀವೇನೇ ಆಗಲಿ ಒಂದು ಕೆಲಸ ಮಾಡುವಾಗ ಅದನ್ನು ಒಂದು ಒಳ್ಳೆಯ ರೀತಿಯಿಂದ ಸ್ವಚ್ಛ ಮನಸ್ಸಿನಿಂದ ನೀವು ಕರ್ತವ್ಯದಿಂದ ಮಾಡಿದರೆ ನಿಮ್ಮ ಜೀವನದ ಒಂದು ಅರಿವು ಏನು ಅಂತ ನಿಮಗೆ ಒಂದು ದಿನನಿತ್ಯದ ಒಂದು ಅರಿವು ನೀವು ತಿಳ್ಕೊಳ್ತೀರಾ. ಮತ್ತು ಶ್ರೀಕೃಷ್ಣ ಪರಮಾತ್ಮ ನೀವು ಫಲ ಅಪೇಕ್ಷೆ ಆಗಲಿ, ಒಂದು ಭಗವಂತನ ಏನೇ ಆಗಲಿ
ಅದನ್ನು ನಿಮ್ಮ ಒಳಗಿನ ಒಂದು ಸ್ವರೂಪ ನಿಮಗೆ ತಿಳಿಸುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ಸದಾಕಾಲದಿಂದ ಮಾಡಿದರೆ ಅದನ್ನು ಒಂದು ನಿರ್ದಿಷ್ಟದ ಒಂದು ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಮತ್ತು ಒಳ್ಳೆಯ ರೀತಿಯ ಐತಿಹಾಸಿಕದ ಒಂದು ಒಳ್ಳೆಯ ಮುಖ್ಯವಾದ ಒಂದರೆ ನಿಮ್ಮ ದೈನಂದಿನ ಪ್ರತಿಯೊಂದು ಕಾರ್ಯವನ್ನು ಪವಿತ್ರ ಭಾವನೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಅರ್ಪಿಸಿ ಜೀವನದ ಪ್ರತಿಯೊಂದು ಕ್ಷಣವೂ ಆನಂದವಾಗಿರುತ್ತದೆ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ನೀವೇನೇ ಆಗಲಿ ದೈನಂದಿನ ಅಂದರೆ ದಿನನಿತ್ಯ ನೀವು ಕೆಲಸ ಮಾಡುವಾಗ ಅದನ್ನು ಭಾವನೆಯಿಂದ ಒಳ್ಳೆಯ ರೀತಿಯಿಂದ ಮಾಡಿದರೆ ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಆನಂದ ಅನ್ನೋದು ತಂದುಕೊಡುತ್ತೆ ಅನ್ನೋದೇ ಈ ಶ್ಲೋಕದ ಒಂದು ಅರ್ಥ ಆಗಿರುತ್ತೆ. ಮತ್ತು ನಿಮ್ಮ ಜೀವನದ ಒಂದು ಐತಿಹಾಸಿಕದ ಒಂದು ಕಥನವನ್ನು ನೀವು ರೂಪಿಸ್ಕೊಳ್ಬೋದು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆಯ ಉದ್ದೇಶ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ನಿಮ್ಮ ಜೀವನದ ಒಂದು ಬದಲಾವಣೆ ತರಬಹುದು ಅನ್ನೋದೇ ಈ ಶ್ಲೋಕದ ಒಂದು ಒಳ್ಳೆಯ ನಿರ್ದಿಷ್ಟವಾದ ಮಾತು ಅಂತ ನಾವು ತಿಳ್ಕೊಬೋದಾಗಿದೆ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಉದ್ದೇಶವಾಗಿದೆ ಅಂತ ನಿಮಗೆ ತಿಳಿದಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ನಾವು ಮುಕ್ತಾಯಗೊಳಿಸೋಣ. ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.